ಸೊ ಆ ಥರ ಇಲ್ಲದೆ ಅನ್ಕಂಡೀಷ್ನಲ್ ಆಗಿ ನಾವು ಪ್ರೀತಿಸಬೇಕು ಮಕ್ಕಳನ್ನ. ಸೊ ಆ ಥರ ಬೆಳೆಸಬೇಕು. ಅದೇ ಥರ ಈಗ ಮಕ್ಕಳು ದೊಡ್ಡವರಾಗ್ತಾರೆ, ಕೆಲಸಕ್ಕೆಲ್ಲ ಹೋಗ್ತಾರೆ, ಸಂಪಾದನೆ ಮಾಡ್ತಾರೆ. ಸೊ ಆವಾಗ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಂದರೆ, ಸೊ ನಾವು ಮಗುವಾಗಿ ಇದ್ದಾಗ ನಮಗೆ ಬೇಕಾದ್ದನ್ನು ನಾವೇ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಆವಾಗ ನಮ್ಮನ್ನು ನೋಡ್ಕೊಂಡಿದ್ದು ಯಾರು ಅಂದರೆ ನಮ್ಮ ತಾಯಿ ತಂದೆ, ಪೇರೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ತಾಯಿಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ ಅಲ್ಲ. ಸೊ ನಮ್ಮ ಎಸ್ಪೆಷಲಿ ನಮ್ಮ ಕಲ್ಚರಲ್ಲಿ ತಾಯಿ, ತಂದೆ, ಗುರು, ದೈವ ಅಂತ. ಸೊ ದೈವ ಕೂಡ ಲಾಸ್ಟಿಗೆ ಹೋಗುತ್ತೆ, ಫಸ್ಟ್ ಪ್ರಿಯಾರಿಟಿ ತಾಯಿಗೆ ಕೊಡ್ತೀವಿ. ಸೊ ಯಾಕೆ ಅಷ್ಟು ಇಂಪಾರ್ಟೆಂಟ್ ತಾಯಿಗೆ? ಆ್ಯಕ್ಚುಲಿ ಇಬ್ಬರದ್ದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇದೆ ತಾನೇ, ತಂದೆ ತಾಯಿ ಇಬ್ಬರಿಗೂ. ಸೊ ಯಾಕೆ ತಾಯಿಗೆ ಮಾತ್ರ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಫಸ್ಟ್ ಪ್ರಿಯಾರಿಟಿ? ಏನು ಮೇಡಮ್? ತಂದೆದು ಪಾರ್ಟ್ ಇಲ್ವಾ ಅದರಲ್ಲಿ? ಜನ್ಮ ಕೊಡೋದ್ರಲ್ಲಿ ತಂದೆದು ಪಾರ್ಟ್ ಇಲ್ವಾ? ತಂದೆದು ರೋಲ್ ಅವರು ಒಂದು ಸ್ಪರ್ಮ್ ಕೊಟ್ಟಿದ್ದಾರೆ. ಬೇರೆ ಫೈನಾನ್ಷಿಯಲಿ ಎಲ್ಲ ಔಟ್ಸೈಡಿಂದ ಅವ್ರದ್ದೆಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿಗೆ ಬೇಕಾದ್ದೆಲ್ಲ ಅವರು ದುಡಿದು ಬಂದು ಎಲ್ಲ ಸಪೋರ್ಟ್ ಮಾಡ್ತಾರೆ. ಆದರೆ ಆ ಸ್ಪರ್ಮ್ನ ರಿಸೀವ್ ಮಾಡಿ ತನ್ನ ಊಮಲ್ಲೇ ಅದನ್ನು ಬೆಳೆಸಿ ಒಂದು 9 months, ಅರೌಂಡ್ 9 months 10 days. ಸೊ ತನ್ನ ಒಳಗೇ ಆ ಮಗುನ ಬೆಳೆಸಿ, ಅದು ಆ ಮಗು ಬಾಡಿ ಕನ್ಸ್ಟ್ರಕ್ಟ್ ಆಗೋದಕ್ಕೆ ಬೇಕಾದ ಮೆಟೀರಿಯಲ್ ಎಲ್ಲ ಎಲ್ಲಿಂದ ಬಂದಿದೆ? ತಾಯಿ ದೇಹದಿಂದಾನೇ ಆ ಮಗುಕ್ಕೆ ಬೇಕಾದ ಎಲ್ಲವೂ ತಗೊಂಡಿದೆ. ಸೊ ಆ ಥರ ಒಂದು 24 hours per day. ಸೊ ಆ ತಾಯಿದು ಕಾಂಟ್ರಿಬ್ಯೂಷನ್ ಇರುತ್ತೆ ನಾವು ಹುಟ್ಟುವರೆಗೂ. ಸೊ ಹುಟ್ಟಿದ ಮೇಲೂ ಕೂಡ ಹುಟ್ಟಿದ ತಕ್ಷಣ ನಾವು ಪಳವ್ಸ್ ತಿನ್ನೋಕ್ಕಾಗತ್ತಾ? ಸೊ ಆವಾಗ ಮದರ್ ಮಿಲ್ಕ್ ಕೊಟ್ಟು, ಸೊ ಆವಾಗ ನಾವು ಮಗಾಗಿರುವಾಗ ನಮ್ಮದು ಎಲ್ಲನೂ ನಾವೇ, ನ್ಯಾಚುರಲ್ ಕಾಲ್ಸ್ ಆಗಲಿ ಎಲ್ಲನೂ ನಾವೇ ಅಟೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಆವಾಗ ಅದನ್ನೆಲ್ಲನೂ ಕೂಡ ಇದು ಮಾಡಿ ನಾವು ನೈಟೆಲ್ಲ ಅಳ್ತಾ ಇದ್ದರೆ ಅವರು ನಿದ್ರೆ ಕೆಟ್ಟು ಸೊ ನೋಡ್ಕೊಳ್ಳೋದಾಗಲಿ. ಆವಾಗ ಚಿಕ್ಕ ಮಗಾಗಿರುವಾಗ ಏನು ತಿಂದರೆ ಮಗುಗೆ ಅದು ಅಫೆಕ್ಟ್ ಆಗುತ್ತೆ. ಯಾಕಂದರೆ ಅವರು ಮದರ್ ಮಿಲ್ಕ್ ಫೀಡ್ ಮಾಡ್ತಾ ಇರೋದರಿಂದ. ಸೊ ತಾಯಿ ಏನು ಬೇಕಾದ್ರೂ ತಿನ್ನೋಕ್ಕಾಗಲ್ಲ, ಒಂಥರ ಪಥ್ಯ ಅಂತಾರಲ್ಲ. ಸೊ ಆ ಥರ ಏನು ತಿಂದರೆ ಮಗುಗೆ ಅಫೆಕ್ಟ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಗುಗೆ ಒಳ್ಳೆಯದಾಗುವಂಥ ಫುಡ್ ಮಾತ್ರ ತಗೊಂಡು, ಸೊ ಈ ಥರ ಬೆಳೆಸಿದ್ದಾರೆ ತಾಯಿ. ಸೊ ಅದರಿಂದ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ಸೊ ಇಬ್ಬರದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇದ್ರೂ ಕೂಡ ಮದರ್ ಈಸ್ ಸಮಥಿಂಗ್ ಸ್ಪೆಷಲ್. ಸೊ ಅದರಿಂದ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಸೊ ನಾವು ಪ್ಲೇಟಲ್ಲಿ ಊಟ ಹಾಕ್ಕೊಂಡು ಬಂದು ಕೊಟ್ಬಿಟ್ರೆ ಹಂಗೆ ತಿಂತಾ ಇದ್ದೀವ ಚಿಕ್ಕವರಾಗಿದ್ದಾಗ? ಇಲ್ಲ, ಅಲ್ಲೆಲ್ಲ ಓಡಾಡ್ತಾ ಇದ್ದೀವಿ, ಹಠ ಮಾಡ್ತಾ ಇರ್ತೀವಿ. ಸೊ ಅವಾಗೆಲ್ಲ ನಮಗೆ ಚಂದಮಾಮ ತೋರಿಸಿ ಅಥವಾ ಅಲ್ಲಿ ಬೆಕ್ಕು ನೋಡು ಅದು ನೋಡು ಅಂತೆಲ್ಲ ತೋರಿಸಿ ನಮಗೆ ಊಟ ತಿನ್ನಿಸಿರೋದು ಯಾರಂದರೆ ತಾಯಿನೇ. ಸೊ ಆ ಥರ ಒಂದು ನಮ್ಮನ್ನ ಬೆಳೆಸಿರ್ತಾರಲ್ಲ. ಸೊ ಆ ಗ್ರ್ಯಾಟಿಟ್ಯೂಡ್ ಹೆಂಗೆ ತೋರಿಸೋದು ಅಂದರೆ, ಸೊ ನಾನು ಆವಾಗಲೇ ಹೇಳ್ದಂಗೆ ತಾಯಿ ಆಗಲಿ ತಂದೆ ಆಗಲಿ ಅವರಾಗಿ ಏನೂ ಕೇಳಲ್ಲ. ಸೊ ಕೇಳದೇ ಇರುವಾಗಲೇ ಅದು ಅನ್ಕಂಡೀಷ್ನಲ್ ಲವ್. ಸೊ ನಮಗೆ ಇದು ಬೇಕು ಅದು ಬೇಕಂತ ಅವ್ರು ಕೇಳಲ್ಲ. ಅವ್ರು ಕೇಳಲಿಲ್ಲ ಅಂದ್ರೂ ನಾವಾಗಿಯೇ ಗೆಸ್ ಮಾಡಿ ಈ ತಾಯಿಗೆ ಇದು ಬೇಕಾಗ್ಬೋದು, ತಂದೆಗೆ ಇದು ಬೇಕಾಗ್ಬೋದು, ಇದು ಇವಾಗ ಏಜ್ ಆಗಿದೆ, ಅವ್ರಿಗೆ ಇದನ್ನು ಕೊಡಿಸಿದ್ರೆ ಕಂಫರ್ಟಬಲ್ ಆಗಿರ್ತಾರೆ, ಅಥವಾ ಅವ್ರಿಗೆ ಹುಷಾರಿಲ್ವಾ ಅವ್ರಿಗೆ ಮೆಡಿಸಿನ್ ಕೊಡಬೇಕು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಇದೆಲ್ಲ
ನಾವು ವಾಪಸ್ ಕೊಟ್ರೇ ಸೊ ಅದು ಗ್ರ್ಯಾಟಿಟ್ಯೂಡ್. ಸೊ ಆವಾಗಲೇ ಇದು ನ್ಯಾಚರಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಸೊ ನಾವು ಒಂದು ಕಡೆ ಎಲ್ಲನೂ ಅವ್ರ ತಾಯಿ ತಂದೆ ಸರ್ವಿಸನ್ನ ನಾವು ಯುಟಿಲೈಸ್ ಮಾಡಿಕೊಂಡು ವಾಪಸ್ ತಿರ್ಗಾ ನಾವು ಅವರು ಒಂದು ಡಿಪೆಂಡೆಂಟಾಗಿ ಇರೋ ಒಂದು ಟೈಮ್ ಬರುತ್ತೆ ಏಜ್ ಆಗುವಾಗ. ಸೊ ಆವಾಗ ಅದಕ್ಕೆ ನಾವು ಅವ್ರಿಗೆ ನಾವು ಹೆಲ್ಪ್ ಮಾಡಲಿಲ್ಲ ಅಂದರೆ ಸೊ ನ್ಯಾಚುರಲಿ ಸೊಸೈಟಿಯಲ್ಲಿ ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ನೀವು ಫಿಸಿಕಲಿ ಅಲ್ಲಿ ಇಲ್ಲ ಅಂದ್ರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಕೆಲವರು ಅಬ್ರಾಡಲ್ಲಿ ಇರ್ತಾರೆ, ತಾಯಿ ತಂದೆ ಇಲ್ಲಿರ್ತಾರೆ. ಸೊ ಅವಾಗ ಅಟ್ಲೀಸ್ಟ್ ಅದು ಅವ್ರನ್ನ ಕೇರ್ ಮಾಡಿಕೊಳ್ಳೋದಕ್ಕೆ ಏನೋ ವ್ಯವಸ್ಥೆ ಮಾಡಿರಬೇಕು. ಸೊ ಆ ಇಮೋಷ್ನಲ್ ಸಪೋರ್ಟ್ ಅವಾಗವಾಗ ಫೋನ್ ಮಾಡಿ ಮಾತಾಡೋದಾಗಲಿ, ಸೊ ವಿಚಾರಿಸೋದು ಇದೆಲ್ಲ ಇರಬೇಕು. ಈ ಥರ ಇದ್ದರೆ ನಾವು ತಾಯಿಗೆ ಒಂದು ಗ್ರ್ಯಾಟಿಟ್ಯೂಡ್, ಅದನ್ನು ನಾನು ಡ್ಯೂಟಿ ಅಂತ ಹೇಳಲ್ಲ. ಸೊ ಡ್ಯೂಟಿ ಅಂದರೆ ಅದು ಒಂಥರ ಅದೇನೋ ಸಾಲ ತೀರಿಸೋ ಥರ ಇರುತ್ತೆ. ಸೊ ಅದು ಔಟ್ ಆಫ್ ಲವ್ ಬರಬೇಕು, ಆ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ ಅದನ್ನು. ಸೊ ಅದೇ ಥರ ತಂದೆನೂ ಕೂಡ ಏನು ಮಾಡ್ತಾರೆ, ಯಾವುದೇ ತಂದೆ ಆಗಲಿ ಅವರು ಎಷ್ಟು ಓದಿರ್ತಾರೆ ಅಥವಾ ಯಾವ ಮಟ್ಟದಲ್ಲಿದ್ದಾರೆ ಅದಕ್ಕಿಂತ ಇನ್ನೊಂದು ಅಟ್ಲೀಸ್ಟ್ ಒಂದು ಸ್ಟೆಪ್ ಆವುದು ತನ್ನ ಮಕ್ಕಳು ಎತ್ತರಕ್ಕೆ ಬೆಳಿಬೇಕು ಅಂತಲೇ ಎಲ್ಲ ಪ್ರಯತ್ನನೂ ಮಾಡ್ತಾರೆ. ಸೊ ಆ ಥರ ಮಾಡಿದ್ದ ಒಂದು ತಂದೆಗೆ ಸೊ ವಾಪಸ್ ಹೆಂಗೆ ತೀರಿಸೋದು ಅಂದರೆ, ಸೊ ಹಂಗೆ ಅದೇ ಥರ ಅವ್ರಿಗೂ ಕೂಡ ವಯಸ್ಸಾಗುತ್ತೆ. ಸೊ ಆವಾಗ ಅವ್ರಿಗೆ ಏನು ಬೇಕೋ ಸೊ ಅದನ್ನು ಮಕ್ಕಳು ನೋಡ್ಕೊಳ್ಬೇಕು. ಓಕೆ, ರೀಸೆಂಟಾಗಿ ನಮ್ಮ ತಾಯಿ ಹೋಗ್ಬಿಟ್ರು. ಸೊ ಅವ್ರ ಬಗ್ಗೆ ಕೆಲವೊಂದು ವಿಷಯ ನಾನು ಹೇಳ್ತೀನಿ, ನಾನು ಅಬ್ಸರ್ವ್ ಮಾಡಿದ್ದು. ಅವರು ಫಾರ್ಮಲ್ ಎಜುಕೇಷನ್ ಎಲ್ಲ ಏನೂ ಓದಲಿಲ್ಲ, ಅನ್ಎಜುಕೇಟೆಡ್ ಅಂತ ಹೇಳ್ಬೋದು. ಸೊ ಅವರು ಬೇರೆ ಏನು ಈ ಥರ ಸತ್ಸಂಗ ಕೇಳಿಸ್ಕೊಳ್ಳೋದು ಅದೆಲ್ಲನೂ ಕೂಡ ಅವ್ರಿಗೆ ಏನೂ ಆ ನಾಲೆಡ್ಜೇ ಇಲ್ಲ. ಆದ್ರೂ ಕೂಡ ನಾನು ಕೆಲವೊಂದು ವಿಷಯಗಳು ಅಬ್ಸರ್ವ್ ಮಾಡಿದಾಗ ಅವರು ಎಷ್ಟು ಒಂದು ಕೆಲವು ವಿಷಯಗಳಲ್ಲಿ ಮೆಚೂರ್ಡ್ ಆಗಿ ಇದ್ದಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ಸೊ ಇದುವರೆಗೂ ಅವರು ನನ್ನ ಹತ್ರ ಏನು ತನಗಿದು ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೇ ಇಲ್ಲ. ಸೊ ಎಲ್ಲ ಆದ್ರೂ ನಾನು ಎಲ್ಲನೂ ಅವ್ರಿಗೆ ಏನೇನು ಬೇಕು ಅನ್ನೋದು ನಾನೇ ಗೆಸ್ ಮಾಡಿ ಅವ್ರಿಗೆ ಬೇಕಾದ್ದೆಲ್ಲ ನನ್ನ ಕೈಯಲ್ಲಿ ಆದಷ್ಟು ಮಾಡಿದ್ದೀನಿ. ಸೊ ಇದು ಒಂದು ಆಶ್ಚರ್ಯ ನನಗೆ. ಆ ಥರ ಅವ್ರು ಏನೂ ಕೇಳಲೇ ಇಲ್ಲ, ಅವ್ರಿಗೋಸ್ಕರ ಅಂತ ನನಗಿದು ಕೊಡಿಸು ಅದು ಕೊಡಿಸು ಅಂತ ಕೇಳಲೇ ಇಲ್ಲ. ಅವರು ಒಂದೇ ಒಂದು ಅಂದರೆ ನಿನಗೆ ಮದುವೆ ಮಾಡ್ಕೋ ಅಂತ ಹೇಳ್ತಾ ಇದ್ರು. ಅದು ಬಿಟ್ಟರೆ ಅದು ಕೂಡ ನನಗೋಸ್ಕರ ಅವ್ರಿಗೋಸ್ಕರ ಅಲ್ಲ. ಅದು ಬಿಟ್ಟರೆ ಬೇರೆ ಏನು ಅವ್ರಿಗೋಸ್ಕರ ಅಂತ ಕೇಳಲೇ ಇಲ್ಲ. ಸೊ ಇದೆಲ್ಲನೂ ನಾನಾಗಿ ಗೆಸ್ ಮಾಡಿ ಅವ್ರು ಕಂಫರ್ಟಬಲ್ ಆಗಿ ಇರಲಿ ಅಂತ ಮಾಡಿದ್ದೀನಿ. ಸೊ ಇದು ಕೂಡ ನಾನು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ, ಯಾಕೆ ಪೇರೆಂಟ್ಸ್ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಪ್ರೆಷರ್ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ, ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದ್ರೆ ನೇಚರ್ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ, ಆ ಮಗನ್ನ ಬೆಳೆಸ್ಬೇಕು ಅಂತ. ಅದು ದೊಡ್ಡದಾದ್ಮೇಲೆ ಏನು ಮಾಡ್ತಾರೆ, ಆ ರೆಸ್ಪಾನ್ಸಿಬಿಲಿಟಿನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಹೋಗಬೇಕು ಅಂತ ಅವರು ಆಸೆ ಪಡ್ತಾರೆ. ಸೊ ತಾನು ಹೋದ್ಮೇಲೆ ಇವಾಗ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಅವರು ಬದುಕ್ತಾರೆ ಅನ್ನೋದು ಕೂಡ ಅವ್ರಿಗೆ ನಮ್ಮನ್ನ ಇನ್ನೂ ಚೈಲ್ಡ್ ಆಗಿನೇ ನೋಡ್ತಾರೆ. ಸೊ ಇನ್ನೊಬ್ರಿಗೆ ಆ ರೆಸ್ಪಾನ್ಸಿಬಿಲಿಟಿನ ಕೊಟ್ಬಿಟ್ಟು ಹೋದರೆ ಅವರು ನೋಡ್ಕೊಳ್ತಾರೆ ಬರೋರು. ಒಂದು ಹೆಣ್ಣಾಗಿದ್ದರೆ ಹಸ್ಬೆಂಡ್ ಅಥವಾ ಗಂಡಾಗಿದ್ದರೆ ವೈಫು, ಅವ್ರಿಗೆ ಅದು ಟ್ರಾನ್ಸ್ಫರ್ ಮಾಡಿಬಿಟ್ಟು ಹೋದರೆ ಜವಾಬ್ದಾರಿನ, ಸೊ ಅವ್ರು ನೋಡ್ಕೊಳ್ತಾರೆ ಅಂತ. ಸೊ ಆ ಒಂದು ಇದರಿಂದ ಅವರು ಆ ಥರ ಫೋರ್ಸ್ ಮಾಡ್ತಾ ಇರ್ತಾರೆ, ಮದುವೆ ಮಾಡ್ಕೊಳ್ಳಿ ಅಂತ.
ಸೊ ಆ ಥರ ನಮ್ಮ ತಾಯಿ ಎಷ್ಟು ಒಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು ನೋಡಿದ್ರೆ ಒಂದು 35 ಇಯರ್ಸ್ ಬ್ಯಾಕ್ ನಾನು SSLC ಓದ್ತಾ ಇದ್ದೀನಿ. ಸೊ ಆವಾಗ ನಾವು ವಿಲೇಜಲ್ಲಿದ್ದಿದ್ದು, ಅವಾಗ ವಾಲ್ ಕ್ಲಾಕ್ ಕೂಡ ಇಲ್ಲ ನಮ್ಮ ಮನೆಯಲ್ಲಿ. ನಾನು 6 ಗಂಟೆಗೆ ಟ್ಯೂಷನ್ಗೆ ಹೋಗೋದು, ಒಂದು ಟೌನ್ಗೆ ಹೋಗಬೇಕು, ವಿಲೇಜಿಂದ ಬೈ ವಾಕೆ ಹೋಗೋದು. 1 ಅವರ್ ಟೈಮ್ ತಗೊಳ್ತಾ ಇತ್ತು ಹೋಗೋದಕ್ಕೆ. ಅಂದರೆ ನಾನು 5 o'clock ಎದ್ದು ಹೋದ್ರೇ 6 o'clockಗೆ ಟ್ಯೂಷನ್ಗೆ ಹೋಗೋಕ್ಕಾಗತ್ತೆ. ಸೊ ಅದಕ್ಕೆ ಮುಂಚೆನೇ ನಮ್ಮ ತಾಯಿ ಎದ್ದು ನನಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ, ಅಡುಗೆ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ಬೇಕು. ಸೊ ಹಂಗಂದ್ರೆ ಅವರು ನಾನು 5ಗೆ ಹೊರಡ್ಬೇಕಂದ್ರೆ ಅವರು 4ಗೆಲ್ಲ ಎದ್ದು ಫುಡ್ ಪ್ರಿಪೇರ್ ಮಾಡಿ ಕೊಡೋರು. ಒಂದು ದಿವಸ ಏನಾಗಿದೆ, ಅವ್ರಿಗೂ ಇದು ವಾಚ್ ಏನಿಲ್ಲಲ್ಲ, ವಾಲ್ ಕ್ಲಾಕ್ ಇಲ್ಲ. ಸೊ ಹಂಗಾಗಿ ಅವಾಗೆಲ್ಲ ಕೈಯಲ್ಲಿ ಯಾರು ವಾಚ್ ಕಟ್ಕೊಳ್ಳಲ್ಲ. ಸೊ ಟೈಮ್ ಗೊತ್ತಿಲ್ಲ ಅವ್ರಿಗೆ. ಯಾವಾಗ ಎಚ್ಚರ ಆಯಿತು ಅವಾಗ ಎದ್ದಿದ್ದಾರೆ, ಎದ್ದು ಎಲ್ಲ ಅಡುಗೆಲ್ಲ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ರು. ನಾನು ಹೋಗಿ ಅಲ್ಲಿ ಟ್ಯೂಷನ್ ಮಾಸ್ಟರ್ ಮನೆ ಎದುರುಗಡೆ ಒಂದು ಕಟ್ಟೆ ಇದೆ, ಅಲ್ಲಿ ಇನ್ನೂ ಡೋರ್ ಓಪನ್ ಆಗಲಿಲ್ಲ, ಅಲ್ಲಿ ಕೂತಿದ್ದೀನಿ. ಆವಾಗ ಅಲ್ಲಿ ಕೂತಿದ್ದಾಗ ಅವಾಗ ವಿಲೇಜಿಗೆ, ಊರಲ್ಲಿ ಟೌನಲ್ಲೆಲ್ಲ ಒಂದು ಸೈರನ್ ಸೌಂಡ್ ಥರ ಬರುತ್ತೆ ನೋಡಿ, ಟೈಮ್ ಇದು ಮಾಡೋದಕ್ಕೆ. ಏನಂತೀರಿ? ಶಂಖ ಅಂತೀರ? ಶಂಖನಾದ. ಸೊ ಅಲ್ಲಿ ಟೈಮ್ ಗೊತ್ತಾಗೋದಕ್ಕೋಸ್ಕರ ಏನು ಮಾಡೋರು, ಒಂದು ಸೌಂಡ್ ಬರೋದು, ಸೈರನ್ ಸೌಂಡ್ ಥರ ಬರೋದು ಊರುಗಳಲ್ಲಿ. ಅದು 5 ಗಂಟೆಗೆ ಆ ಸೌಂಡ್ ಬರೋದು. ನಾನು ಅಲ್ಲಿ ಹೋಗಿ ಕೂತಿದ್ದೀನಿ, ಅವಾಗ ತಾನೆ 5 ಗಂಟೆ. ಸೊ ಹಂಗಾದರೆ ಅವರು 3 ಗಂಟೆಗೆಲ್ಲ ಎದ್ದು ಫುಡ್ ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಇಷ್ಟಿಗೂ ಅವರು ಡೇ ಟೈಮಲ್ಲೆಲ್ಲ ಗದ್ದೆದಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಬಂದು ಯಾವಾಗ ಮಲಗಿರ್ತಾರೆ. ಸೊ ಅಷ್ಟು ಬೇಗ ಎದ್ದು ಅಡುಗೆ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಥರ ಒಂದು ಅವರು ನಮಗೆ ಸರ್ವಿಸ್ ಮಾಡಿದ್ದಾರೆ ಅಂದಾಗ, ಸೊ ಇವಾಗ ಅವರು ಏಜ್ ಆಗಿರುವಾಗ ಅವ್ರಿಗೆ ನಾವು ಏನು ಮಾಡಬೇಕು, ಸೊ ಅದನ್ನು ಮಾಡಬೇಕು ಅಂತ ನಾನು ಕ್ಲಾಸಲ್ಲೂ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ. ಯಾವುದೇ ರಿಲೇಷನ್ಶಿಪ್ ಆಗಲಿ, ತಾಯಿ ತಂದೆ ಅಥವಾ ಸಿಸ್ಟರ್ಸ್ ಬ್ರದರ್ಸ್ ಅಥವಾ ಫ್ರೆಂಡ್ಸ್, ವೈಫ್ ಹಸ್ಬೆಂಡ್, ಯಾರೇ ಇರಲಿ, ಅವರು ಬದುಕಿರುವಾಗಲೇ ಅವ್ರಿಗೆ ಏನೇನೆಲ್ಲ ನಮಗೆ ಮಾಡಬೇಕು ಅನಿಸುತ್ತೋ ಎಲ್ಲ ಮಾಡಿಬಿಡ್ಬೇಕು. ಆಮೇಲೆ ಅವ್ರು ಹೋದ್ಮೇಲೆ ನಾವು ಅಳ್ತಾ ಇರೋದರಲ್ಲಿ ಪ್ರಯೋಜನ ಇಲ್ಲ. ಸೊ ಅವರು ಬದುಕಿರುವಾಗಲೇ ನಮಗೆ ಏನೇನೆಲ್ಲ ಅವ್ರಿಗೆ ಮಾಡಬೇಕಂತ ಅನಿಸುತ್ತೋ ಸೊ ಅದು ಮಾಡಿಬಿಡ್ಬೇಕು. ಸೊ ಏನೋ ಗ್ಯಾರಂಟಿ ಇಲ್ಲ, ನೈಟ್ ಮಲಗ್ತೀವಿ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಎದ್ದ ಮೇಲೆ ಥ್ಯಾಂಕ್ ಗಾಡ್ ಅಷ್ಟೇ. ಸೊ ಅವಾಗ ಇವತ್ತು ನಾವೇನು ಮಾಡಬೇಕಂತ ಅನಿಸುತ್ತೋ ಅದನ್ನು ಮಾಡಿಬಿಡ್ಬೇಕು. ಸೊ ಆ ಥರ ಆಮೇಲೆ ಅವರು ಸತ್ತ ಮೇಲೆ ಅಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಳ್ಬೇಕಂತ ಅವಶ್ಯಕತೆ ಇಲ್ಲ. ಈ ಥರನೇ ನಾನು ಕ್ಲಾಸಲ್ಲೆಲ್ಲ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಎಷ್ಟೇ ನಾವು ಫಿಲಾಸಫಿ ಮಾತಾಡಿದ್ರು ಕೂಡ, ಸೊ ಚೆನ್ನಾಗಿ ಗೊತ್ತಿದೆ, ಹುಟ್ಟಿರೋರು ಒಂದು ದಿವಸ ಸಾಯಬೇಕು, ಅದು ಪ್ರಕೃತಿಯ ನಿಯಮ. ಸೊ ಇದೆಲ್ಲ ಫಿಲಾಸಫಿ ಗೊತ್ತಿದೆ. ಆದ್ರೂ ವೆನ್ ಇಟ್ ಹ್ಯಾಪನ್ಸ್ ರಿಯಲಿ ಅನ್ನುವಾಗ, ಸೊ ಅವಾಗ ಇದು ಒಂದು ಎಕ್ಸ್ಪೀರಿಯೆನ್ಸ್ ನನಗಾಗಿದ್ದು. ನಮ್ಮ ತಾಯಿ ತೀರೋದಾಗ ಸೊ ಅನ್ಕಂಟ್ರೋಲಬಲಿ ಕಣ್ಣಿಂದ ನೀರು ಬರ್ತಾಯಿದೆ. ಅದು ನನಗೆ ಆಶ್ಚರ್ಯ. ನಾನು ಈ ಥರ ಒಂದು ಇದರಲ್ಲಿ ಅಳ್ತೀನಿ ಅನ್ನೋದು ನಾನೇ ಅಂದ್ಕೊಂಡಿರಲಿಲ್ಲ. ಸೊ ಆವಾಗ ನನಗೆ ರಿಯಲೈಸ್ ಆಯಿತು, ಯಾಕೆ ಎಷ್ಟೊಂದು ಎನ್ಲೈಟನ್ ಮಾಸ್ಟರ್ಸ್ ಎಲ್ಲ ಕೂಡ ಆ ಥರ ತಾಯಿ ತೀರೋಗುವಾಗ ಅಷ್ಟೊಂದು ಅಳ್ದಿದ್ದಾರೆ ಅಂತ. ಸೊ ಅದು ಫ್ಯಾಕ್ಟ್, ರಿಯಾಲಿಟಿ ಗೊತ್ತಿದೆ. ಸೊ ಅವ್ರ ಏಜ್ ಆಗಿದೆ 90+, 92, 93 ಏಜ್. ಸೊ ಅದು ನ್ಯಾಚುರಲ್ ಪ್ರಾಸೆಸ್ ಡೆತ್ ಅನ್ನೋದು. ಸೊ ಅದು ಇನ್ಎವಿಟಬಲ್, ಎಲ್ಲನೂ ಗೊತ್ತಿದೆ. ಸೊ ಆದ್ರೂ ಯಾಕೆ ಅಳ್ತೀವಿ ಅನ್ನೋ ಒಂದು, ಶಿ ಈಸ್ ನೋ ಮೋರ್, ಇನ್ಮೇಲೆ ಫಿಸಿಕಲಿ ನೋಡೋಕ್ಕಾಗಲ್ಲ ಅನ್ನೋದು, ಅದು ನಾರ್ಮಲಾಗಿ ಎಲ್ಲರೂ ಅಳುವುದು. ಇನ್ನೊಂದು ಏನಂದರೆ,
ಇಷ್ಟೆಲ್ಲ ನಮ್ಗೆ ಇವಾಗ ನಾನು ಅವಾಗಲೇ ಹೇಳ್ದಲ್ಲ 3 ಗಂಟೆಗೆಲ್ಲ ಎದ್ದು ಅಡುಗೆ ಮಾಡಿ ಕೊಟ್ಟಿದ್ದಾರೆ. ಮತ್ತು ನಾವು ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇದ್ದಾಗ ಕೂಡ ನಾವು ಅದು ಒಂಥರ ಅನ್ಕಂಫರ್ಟಬಲ್ ತಾನೆ. ಸೊ ಅದನ್ನೆಲ್ಲ ಸಗಿಸ್ಕೊಂಡು ನಮ್ಮನ್ನ ಬೆಳೆಸಿ ಇಷ್ಟು ಮಟ್ಟಿಗೆ ಇದು ಮಾಡಿದ್ದಾರೆ. ಅವರು ಇವಾಗ ಇಲ್ಲ ಅನ್ನೋದು ಅವಾಗ ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ಅದು ಗ್ರ್ಯಾಟಿಟ್ಯೂಡ್. ಸೊ ಸಾವು ಅನ್ನೋದು ಅನ್ಅವಾಯ್ಡಬಲ್. ಆದರೆ ಸೊ ಅವರು ಇಷ್ಟೆಲ್ಲ ನಮಗೆ ಮಾಡಿದಾರಲ್ಲ ಅನ್ನೋದು, ಸೊ ಅದಕ್ಕೆ ತೋರಿಸುವ ಗ್ರ್ಯಾಟಿಟ್ಯೂಡ್. ಸೊ ಆವಾಗ ನಮ್ಮ ಕಣ್ಣಿಂದ ಒಂದು ಡ್ರಾಪ್ ನೀರು ಕೂಡ ಬರಲಿಲ್ಲ ಅಂದರೆ ಅವರು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನ ಬೆಳೆಸಿರೋದಕ್ಕೆ ಮೀನಿಂಗ್ ಇರಲ್ಲ. ಸೊ ಅದು ನನಗೆ ಯಾಕೆ ಆ ಥರ ದೊಡ್ಡ ದೊಡ್ಡ ಮಹಾನ್ಸ್ ಎಲ್ಲ ಕೂಡ ಕಣ್ಣೀರು ಬಿಟ್ಟಿದ್ದಾರೆ ಅನ್ನೋದು ಸೊ ಅವಾಗ ಅರ್ಥ ಆಯಿತು. ಅದೇ ಥರ ನಮ್ಮ ತಂದೆ ಬಗ್ಗೆ ಹೇಳಬೇಕಂದ್ರೆ ಅವರು ಒಂದು ಕರ್ಮಯೋಗಿ. ಈಗಲೂ ಕೂಡ ಅವ್ರಿಗೆ 94 95 ಇರುತ್ತೆ. ಸೊ ಈಗಲೂ ಅವರು ಸುಮ್ಮನೆ ಕೂತ್ಕೊಳ್ಳಿ ಏನೋ ಕೆಲಸ ಮಾಡಬೇಡಿ ಅಂದ್ರೂ ಅವರು ಸುಮ್ಮನೆ ಇರಲ್ಲ, ಏನಾವುದು ಒಂದು ಕೆಲಸ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ ಥರ ಒಂದು ಅವರು ಯಾವಾಗಲೂ ವರ್ಕ್ ಮಾಡ್ತಾನೇ ಇರಬೇಕು ಅನ್ನೋ ಥರ ಕರ್ಮಯೋಗಿ ಅವರು. ಸೊ ಅವ್ರದ್ದು ಒಂದು ಇದು ಹೇಳಬೇಕಂದ್ರೆ ಒಂದು ಇನ್ಸಿಡೆಂಟ್ಸ್ ಹೇಳ್ತೀನಿ. ಒಂದು 2500 ಇಯರ್ಸ್ ಬ್ಯಾಕ್ ನಮ್ಮ ದೇಶದಲ್ಲಿ ಒಂದು 2 ಗ್ರೇಟ್ ಮಾಸ್ಟರ್ಸ್ ಇದ್ದರು. ಒಂದು ಭಗವಾನ್ ಬುದ್ಧ, ಇನ್ನೊಬ್ಬರು ಭಗವಾನ್ ಮಹಾವೀರ. ಸೊ ಅವ್ರ ಲೈಫಲ್ಲಿ ನಡೆದಿದ್ದ ಕೆಲವು ಇನ್ಸಿಡೆಂಟ್ಸ್ ಹೇಳ್ತೀನಿ. ಫಸ್ಟು ಮಹಾವೀರ ತಗೊಂಡ್ರೆ, ಅವರು ಮದುವೆ ಬೇಡ, ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳಿದ್ರು. ಆವಾಗ ಅವ್ರ ಪೇರೆಂಟ್ಸ್ ಏನು ಮಾಡಿದ್ರು ಅಂದರೆ, ಸರಿ ನಿನ್ನಿಷ್ಟ ಅಂತ ಹೇಳಿ ಅವ್ರದ್ದು ಎಷ್ಟು ರಾಜ್ಯ ಇತ್ತೋ ರಾಜ ಅವ್ರ ತಂದೆ, ಆ ರಾಜ್ಯ 2 ಮಕ್ಕಳು ಅವ್ರಿಗೆ, ಗಂಡು ಮಕ್ಕಳು. ಸೊ ರಾಜ್ಯವನ್ನು 2 ಭಾಗ ಮಾಡಿ ಅವರು ಮಹಾವೀರ ಅವ್ರಿಗೂ ಒಂದು ಭಾಗ, ಅವರ ಅಣ್ಣನಿಗೂ ಒಂದು ಭಾಗ ಕೊಟ್ಟರು. ಸೊ ಆವಾಗಲೇ 2500 ಇಯರ್ಸ್ ಮುಂಚೆನೇ ನೀನು ಸನ್ಯಾಸಿ ಆದ್ರೂ ಪರವಾಗಿಲ್ಲ, ನಿಂದು ಭಾಗ ಏನಿದೆಯೋ ಅದನ್ನು ಕೊಡ್ತೀನಿ, ನೀನು ಏನಾದ್ರು ಮಾಡ್ಕೋ ಅಂತ ಮಹಾವೀರ ಅವರ ತಂದೆ ಮಾಡಿದ್ದಾರೆ. ಸೊ ಇವಾಗ ನಮ್ಮ ತಂದೆನೂ ಕೂಡ ನಾನು ಈ ಥರ ಸ್ಪಿರಿಚುವಲ್ ಪಾತಲ್ಲಿ ಹೋಗ್ತೀನಿ ಅಂತ ಹೇಳಿದಾಗ ಅವರು ಮದುವೆ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇದ್ದರು. ಸೊ ಸರಿ, ಇವನು ಮಾಡ್ಕೊಳ್ಳೋ ಥರ ಕಾಣ್ತಾ ಇಲ್ಲ, ಆದರೆ ನಮ್ಮ ಕರ್ತವ್ಯ ನಾವು ಮಾಡಿಬಿಡೋಣ ಅಂಥೇಳಿ ನನಗೂ ಕೂಡ ಅದೇನು ಪ್ರಾಪರ್ಟಿ ಇತ್ತು ಅದನ್ನು ಪಾರ್ಟಿಷನ್ ಮಾಡಿ ನನಗೆ ಒಂದು ಭಾಗ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಭಗವಾನ್ ಬುದ್ಧ ಲೈಫಲ್ಲಿ ಅವರು ಅರಣ್ಮನೆಲ್ಲ ಬಿಟ್ಟು ಕಾಡಿಗೆ ಬಂದು ಒಂದು 6 ವರ್ಷ ಸಾಧನೆ ಮಾಡಿ ಎನ್ಲೈಟನ್ ಆದರು. ಎನ್ಲೈಟನ್ ಆದಮೇಲೆ ತಿರ್ಗಾ ಅವರು ಸ್ವಂತ ಊರಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾಗ ಇವರು ಅಲ್ಲಲ್ಲಿ ಅವರು ಸನ್ಯಾಸಿ ಅಲ್ವಾ, ಸೊ ಭಿಕ್ಷೆ ಬೇಡಿ ತಿನ್ಕೊಂಡು ಹಂಗೆ ಬೋಧನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ತಂದೆ ಓಡಿ ಬರ್ತಾರೆ. ಓಡಿ ಬಂದು, ನೀನು ಏನು ಚಕ್ರವರ್ತಿ ಆಗುವಂಥವನು, ನೀನು ಭಿಕ್ಷೆ ಬೇಡ್ತಾ ಇದೆಯಲ್ಲ, ಈಗಲೂ ನಿನ್ನ ಕ್ಷಮಿಸ್ಬಿಡ್ತೀನಿ, ಬಂದು ರಾಜ ಆಗು ಅಂತ ಕರೀತಾರೆ. ಅಂದರೆ ಇದರಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, 2500 ವರ್ಷ ಹಿಂದೆನೂ ಕೂಡ ತಂದೆಗೆ ಮಗ ಪಡೆದಿರುವ ಜ್ಞಾನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗಲೂ ಕೂಡ ನಮ್ಮ ತಂದೆನೂ ಕರೀತಾರೆ, ಇಲ್ಲಿ ಬಂದು ಎಲ್ಲ ಪ್ರಾಪರ್ಟಿ ನೋಡಿಕೊಂಡು ಇಲ್ಲೇ ಇದ್ಬಿಡು ಅಂತ. ಸೊ ಎಷ್ಟು 1000 ವರ್ಷ ಆದ್ರೂ ಫಾದರ್ ಈಸ್ ಎ ಫಾದರ್. ಅವರು ಒಂದು ರಾಜನಾಗಿದ್ದವರು ಬುದ್ಧ ಅವರ ತಂದೆ. ಸೊ ಅವರು ಕೂಡ ಇವರು ಎಷ್ಟು ಗ್ರೇಟ್ ಮಾಸ್ಟರ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ.
ಸೊ ಆ ಥರ ನಮ್ಮ ನಮ್ಮ ತಂದೆನೂ ಕೂಡ ಇಲ್ಲೇ ಬಂದ್ಬಿಡು ಅಂತ ಕರಿತಾ ಇದ್ದಾರೆ ಹಂಗೆ. ಆದರೆ ನಮ್ಮ ತಾಯಿ ಆ ಥರ ಇಲ್ಲ. ಸೊ ಅವ್ರದ್ದು ಹೆಂಗಂದರೆ, ನಾನು ಅವ್ರಿಗೆ ಚೈಲ್ಡ್, ಆದರೆ ನಾನು ಈ ಥರ ಸ್ಪಿರಿಚುವಾಲಿಟಿ ಸಂಬಂಧವಾಗಿ ಏನಾವುದು ಹೇಳುವಾಗ ಅವರು ಚೈಲ್ಡ್ ಥರ ಎಲ್ಲನೂ ಕೇಳಿಸ್ಕೊಳ್ತಾ ಇದ್ದರು. ಸೊ ಎಲ್ಲನೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಅವ್ರಿಗೂ ದೀಕ್ಷೆ ಕೊಟ್ಟಿದ್ದೆ, ಅವರು ಧ್ಯಾನ ಎಲ್ಲ ಮಾಡ್ತಾಯಿದ್ರು, ಎಕ್ಸಸೈಸ್ ಹೇಳ್ಕೊಟ್ಟಿದ್ದೆ. ಅವರು ಆ್ಯಕ್ಚುಲಿ ಅವ್ರ ಕೆಳಗಡೆ ಬಿದ್ದು ಬೋನ್ ಫ್ರ್ಯಾಕ್ಚರ್ ಆಯಿತು. ಸೊ ಅದು ಕೆಳಗಡೆ ಬೀಳೋದಕ್ಕೆ ಪ್ರಿವಿಯಸ್ ಡೇವರೆಗೂ ಅವರು ಧ್ಯಾನ, ಪ್ರಾಣಾಯಾಮ, ಎಕ್ಸಸೈಸ್ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದು ಒಂದು ದೊಡ್ಡ ವಿಷಯ. ಸಾಮಾನ್ಯವಾಗಿ ಪೇರೆಂಟ್ಸ್ ಮಕ್ಕಳು ಹೇಳೋದನ್ನು ಕೇಳಿಸ್ಕೊಳ್ಳಲ್ಲ. ಅದು ಎಸ್ಪೆಷಲಿ ಸ್ಪಿರಿಚುವಲ್ ಅದೆಲ್ಲ ಅಂದರೆ ಒಪ್ಪೋದೇ ಇಲ್ಲ. ಸೊ ಆದರೆ ಅದು ಒಂದು ದೊಡ್ಡ ವಿಷಯ ಅಂತ ನನಗೆ ಅನಿಸ್ತು. ಆ ಥರ ನಾನು ಏನು ಹೇಳಿದ್ರು ಅದನ್ನು 100% ಅವರು ಟ್ರಸ್ಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡೋರು. ಅದು ಇಬ್ಬರು ಏನು, ಅದು ನನಗೂ ಆಶ್ಚರ್ಯನೇ. ಏನು ನನಗೆ ಫೋರ್ಸಿಬಲ್ ಆಗಿ ಡೈರೆಕ್ಟಾಗಿ ಈ ಥರ ಇದನ್ನು ಇದು ಮಾಡು ಅಂತ ಹೇಳೋದೇ ಇಲ್ಲ. ಯಾರೋ ಥರ್ಡ್ ಪರ್ಸನ್ ಮೂಲಕ ಏನಾವುದು ನಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಮನೆಯಲ್ಲಿ ಬ್ಲ್ಯಾಕ್ ಮೇಲೆಲ್ಲ ಮಾಡ್ತಾರಲ್ಲ, ನಿನ್ನ ಮದುವೆ ಆಗು ಇಲ್ಲಾಂದರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ. ಸೊ ಆ ಥರ ಎಲ್ಲ ಅವ್ರಿಗೆ ಏನೋ ಡೈರೆಕ್ಟಾಗಿ ನನ್ನ ಹತ್ರ ನಿನ್ನ ಮದುವೆ ಆಗು ಅಂತ ಹೇಳಲೇ ಇಲ್ಲ ಇಬ್ಬರೂ. ನಮಗೆ ಓಕೆ, ನಾವು ಆದರೆ ಅವ್ರಿಗೆ ಸಂತೋಷ ಆಗ್ಬೋದು ಅಂತ ನಾವು ಗೆಸ್ ಮಾಡ್ಕೊಳ್ತೀವಿ. ಅಥವಾ ಬೇರೆ ಯಾರೋ ಥರ್ಡ್ ಪರ್ಸನ್ ಬಂದು ಹೇಳ್ತಾರೆ ಈ ಥರ ಅದು ಒಂದು ಕೊರತೆಯಾಗಿದೆ ಅವ್ರಿಗೆ, ನಿನ್ನ ಮದುವೆ ಆದರೆ ಅವ್ರಿಗೆ ಸಂತೋಷ ಆಗುತ್ತೆ ಆ ಥರ. ಸೊ ಆ ಥರ ಹೇಳ್ಬೋದಾಯ್ತು ಅವರು ನಮಗೆ ಡೈರೆಕ್ಟಾಗಿ ಮದುವೆ ಆಗು ಅಂತ ಹೇಳ್ಬೋದಾಯ್ತು. ಅಥವಾ ಬೇರೆ ವಿಷಯಗಳು ಕೂಡ ಹಿಂಗೆ ಮಾಡು ಹಂಗೆ ಮಾಡು ಆ ಥರ ಹೇಳ್ಬೋದಾಯ್ತು. ಅದು ಹೇಳಲೇ ಇಲ್ಲ. ಅದು ನನ್ನ ಒಂಥರ ಯಾಕೆ ಅನ್ನೋದೇ ಆಶ್ಚರ್ಯ. ಸೊ ಇಲ್ಲಿ ಬಂದೆ, ನಾನು ಬೆಂಗಳೂರಿಗೆ ಬಂದೆ. ಸೊ ಅವಾಗಲೂ ಕೂಡ ಯಾಕೆ ಅಲ್ಲಿ ಹೋಗ್ತೀಯ, ಬೇಡ ಇಲ್ಲೇ ಇರು ಆ ಥರ ಎಲ್ಲ ಹೇಳಲಿಲ್ಲ. ಸೊ ಒಂದು ಸ್ವತಂತ್ರ ಕೊಟ್ಟಿದ್ದರು ಒಂದು ರೀತಿ. ಆ ಥರ ಒಂದು ತಾಯಿ ತಂದೆ ನಾ ಪಡ್ಕೊಂಡು ಬಂದಿದ್ದು. ಸೊ ಐ ಆಮ್ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀನಿ. ಅಂದರೆ ನಾನು ಆದಷ್ಟು ನಾನೆಲ್ಲ ಅವ್ರಿಗೆ ಏನೇನು ಮಾಡಬೇಕಂತ ನನಗೆ ಅನಿಸ್ತೋ ಅದೆಲ್ಲ ನಾನು ಮಾಡಿದ್ದೆ. ಆದರೆ ಅದು ಇನ್ನೊಂದು ವಿಷಯ ನನಗೆ ಆಶ್ಚರ್ಯ ಆಗಿರೋದು, ಅವ್ರಿಗೆ ಹೆಂಗೆ ಅದು ಅನಿಸ್ತು ಅನ್ನೋದು ಕೂಡ ನನಗೆ ಆಶ್ಚರ್ಯ. ಸೊ ಅವರು ಬೋನ್ ಫ್ರ್ಯಾಕ್ಚರ್ ಆಗಿ ಮಲಗಿದ್ದಾರೆ. ನಾನು ಇಲ್ಲಿಂದ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಆವಾಗ ಹೇಳ್ತಾರೆ, ನೀನು ನನಗೆ ಏನೇನು ಮಾಡಬೇಕೋ ಅದೆಲ್ಲ ನೀನು ಮಾಡಿಬಿಟ್ಟಿದ್ಯಾ. ಮೇ ಬಿ ಅವ್ರಿಗೆ ಅಷ್ಟೇ, ಇನ್ಮೇಲೆ ನಾವು ಎದ್ದು ನಡೆಯೋದು ಅದೆಲ್ಲ ಆಗಲ್ಲ ಅನಿಸುತ್ತೆ. ಇದು ಇನ್ನೇನು ಐ ಶುಡ್ ಕೌಂಟ್ ಮೈ ಡೇಸ್ ಅಂತ ಅವ್ರಿಗೆ ಫೀಲ್ ಆಗಿರಬೇಕು. ಸೊ ಆವಾಗ ಅದು ಹೇಳಿದ್ದಾರೆ ನೋಡಿ, ಅದು ಕೂಡ ಒಂದು ಕಂಪ್ಯಾಷನ್. ನನ್ನ ಮಗ ಆಮೇಲೆ ನಾವು ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ಏನೋ ಅಂತ ಫೀಲ್ ಮಾಡಬಾರ್ದು ಅನ್ನೋ ಒಂದು ಅದು ಅನಿಸಿದೆ ನೋಡಿ. ಅವ್ರು ಅನ್ಎಜುಕೇಟೆಡ್ ಆಗಿದ್ದರೂ ಕೂಡ. ಸೊ ಅದು ಹೇಳಿದಾರಲ್ಲ, ಅದು ಎಷ್ಟೊಂದು ಈಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನಾವು ಅವರು ಖುಷಿ ಆಗೋದಷ್ಟು ನಾವು ಮಾಡಿದ್ವಿ ಅನ್ನೋದು. ಸೊ ಅದು ಕೂಡ ನನಗೆ ಆಶ್ಚರ್ಯನೇ. ಆ ಥರ ಹೇಳಿದ್ರು. ಒಂದೇ ಒಂದು ಏನಂದರೆ, ನೀವು ಈ ಅಯ್ಯಪ್ಪ ಸ್ವಾಮಿ ಟೈಗರ್ ಮಿಲ್ಕ್ ತಂದು ಕೊಟ್ರಲ್ಲ ಅವರು ತಾಯಿಗೆ ಹುಷಾರಿಲ್ಲದೆ ಇದ್ದಾಗ, ಒಂದು ಟೈಗರ್ ಮಿಲ್ಕ್ ಒಂದು ತಂದು ಕೊಟ್ಟಿಲ್ಲ, ಮಿಕ್ಕಿದೆಲ್ಲ ಮಾಡಿಬಿಟ್ಟಿದ್ಯಾ ಅನ್ನೋ ಥರ ಹೇಳಿದ್ರು. ಆ ಸ್ಥಿತಿಯಲ್ಲೂ ಒಂದು ಹ್ಯೂಮರ್ ಸೆನ್ಸ್ ಇತ್ತು ಅವ್ರಿಗೆ. ಹುಳಿ ಹಾಳು ಅಂತ ತಂದು ಕೊಟ್ಟಿಲ್ಲ, ಮಿಕ್ಕಿದೆಲ್ಲ ನೀನು ನನಗೆ ಮಾಡಿಬಿಟ್ಟಿದೀಯಾ ಅಂತ ಹೇಳಿದ್ರು. ಸೊ ಆ ಥರ ಇದು ಮಕ್ಕಳದು ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ಕಂಡೀಷನಲ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡದೆ ಮಕ್ಕಳನ್ನ ಬೆಳೆಸಬೇಕು ಮತ್ತು ಅವರು ಇಂಡಿಪೆಂಡೆಂಟಾಗಿ ಇರೋ ಥರ ಬೆಳೆಸಬೇಕು. ಅದು ಪೇರೆಂಟ್ಸದು ರೆಸ್ಪಾನ್ಸಿಬಿಲಿಟಿ. ಅದೇ ಥರ ಮಕ್ಕಳದು ರೆಸ್ಪಾನ್ಸಿಬಿಲಿಟಿ. ಸೊ ತಾಯಿ ತಂದೆ ಕೇಳಲ್ಲ ನನಗಿದು ಬೇಕು ಅದು ಬೇಕಂತ. ಅವ್ರು ಕೇಳಲಿಲ್ಲ ಅಂದ್ರೂ ನಾವೇ ಗೆಸ್ ಮಾಡಿ ಅವ್ರು ಕಂಫರ್ಟಬಲಾಗಿ ಇರೋದಕ್ಕೆ ಬೇಕಾದದನ್ನೆಲ್ಲ ಮಾಡಬೇಕಾದ್ದು
ಮಕ್ಕಳದ್ದು ರೆಸ್ಪಾನ್ಸಿಬಿಲಿಟಿ. ಸೊ ಅದೇ ಇಂಪಾರ್ಟೆಂಟ್ ವಿಷಯ. ಪ್ರತಿಯೊಬ್ಬರು ಯುನಿಕ್ ಈ ಪ್ರಪಂಚದಲ್ಲಿ. ಸೊ ಅವರವ್ರ ಲೈಫನ್ನ ಲೀಡ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಯಾರೂ ಪೇರೆಂಟ್ಸ್ ಕೂಡ ಮಕ್ಕಳ ಮೇಲೆ ಇಂಪೋಸ್ ಮಾಡಬಾರ್ದು ಅವ್ರದ್ದು ಡಿಸೈರ್ನ. ಇನ್ಫ್ಯಾಕ್ಟ್ ಅವ್ರಿಗೆ ಗೈಡ್ ಮಾಡಬೇಕು, ಒಂದು ಗೈಡಾಗಿರಬೇಕು. ಪೇರೆಂಟ್ಸ್ ಅನ್ನೋರು ಕಂಟ್ರೋಲ್ ಮಾಡೋರಲ್ಲ, ಒಂದು ಗೈಡಾಗಿ ಇದ್ದು ಅವ್ರಿಗೆ ದಾರಿ ತೋರಿಸ್ಬೇಕು ಮಕ್ಕಳಿಗೆ. ಸೊ ಆ ಥರ ಅನ್ಕಂಡೀಷ್ನಲ್ ಆಗಿ ಇದ್ದರೆ ನ್ಯಾಚುರಲ್ ಆಗಿ ಮಕ್ಕಳಿಗೂ ಕೂಡ ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರುತ್ತೆ. ಸೊ ಯಾವಾಗ ನಾವು ಕಂಟ್ರೋಲ್ ಮಾಡ್ತಾ ಇರ್ತೀವಿ ಆವಾಗ ಅವರು ಏನು ಮಾಡ್ತಾರೆ, ಇಲ್ಲಿಂದ ಬಿಡಿಸ್ಕೊಂಡು ಹೋದರೆ ಸಾಕು ಅಂತ ಓಡ್ಬಿಡ್ತಾರೆ, ತಿರುಗಿ ನೋಡೋದೇ ಇಲ್ಲ. ಸೊ ಆ ಥರ ಆಗಬಾರ್ದು. ಸೊ ಮಕ್ಕಳನ್ನ ನೀವು ಅನ್ಕಂಡೀಷ್ನಲ್ ಆಗಿ ಸಾಕಬೇಕು. ಅದೇ ಥರ ಮಕ್ಕಳಿಗೂ ಆ ಗ್ರ್ಯಾಟಿಟ್ಯೂಡ್ ಇರಬೇಕು. ಸೊ ಗ್ರ್ಯಾಟಿಟ್ಯೂಡ್ ಅನ್ನೋದು ನಮ್ಮ ಸಕ್ಸಸ್ಗೆ ತುಂಬ ಇಂಪಾರ್ಟೆಂಟ್. ಸೊ ನಮ್ಮದು ಕಾರ್ಯಸಿದ್ಧಿ ಯೋಗ ಅಂತ ನಾವು ಹೆಸರಿಟ್ಟಿದ್ವಿ. ಸೊ ಅದು ಸಿದ್ಧಿ ಆಗಬೇಕು, ಯಾವುದೇ ಒಂದು ಸಿದ್ಧಿ ಆಗಬೇಕು, ಸಕ್ಸಸ್ ಆಗಬೇಕಂದ್ರೆ ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಗ್ರ್ಯಾಟಿಟ್ಯೂಡ್ ಇದ್ರೇ ನಮ್ಮ ಮೈಂಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಆವಾಗಲೇ ನಾವು ಯೂನಿವರ್ಸಿಂದ ಎನರ್ಜಿ ಆಗಲಿ ಅಥವಾ ನಾಲೆಡ್ಜ್ ಆಗಲಿ ವಿಸ್ಡಮ್ ಎಲ್ಲನೂ ರಿಸೀವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಆ್ಯಕ್ಚುಲಿ ನಮಗೆ ಯಾರಿಗೆ ಗ್ರ್ಯಾಟಿಟ್ಯೂಡ್ ಇಲ್ವೋ ಅಥವಾ ಗ್ರ್ಯಾಟಿಟ್ಯೂಡ್ ಇಲ್ಲದೇ ಇರುವಾಗ ತುರಿಯ ಚಕ್ರ ಬ್ಲಾಕ್ ಆಗುತ್ತೆ. ಸೊ ತುರಿಯ ಬ್ಲಾಕ್ ಆದರೆ ನೀವು ಯೂನಿವರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಸಕ್ಸಸ್ ಆಗೋದಕ್ಕೆ ಯೂನಿವರ್ಸ್ ಜೊತೆ ಕನೆಕ್ಷನಲ್ಲಿ ಇರೋದು ಇಂಪಾರ್ಟೆಂಟು. ಸೊ ಅದಕ್ಕೆ ಗ್ರ್ಯಾಟಿಟ್ಯೂಡ್ ತುಂಬ ಮುಖ್ಯ. ಸೊ ಆ ಗ್ರ್ಯಾಟಿಟ್ಯೂಡ್ ಫಸ್ಟ್ ನಮ್ಮ ತಾಯಿ ತಂದೆಯಿಂದ ಸ್ಟಾರ್ಟ್ ಆಗಬೇಕು. ತಾಯಿ ತಂದೆಗೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸಲಿಲ್ಲ ಅಂದರೆ ಬೇರೆ ಯಾರಿಗೂ ತೋರಿಸಲ್ಲ. ಸೊ ತಾಯಿ ತಂದೆಯಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಅಲ್ಟಿಮೇಟಾಗಿ ನೇಚರ್ಗೂ ಕೂಡ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಶಸ್ವಿ ಭವ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಮಾತಾಡ್ತಿದ್ದಾಗ ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಾನು 1-2 ವಿಷಯಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಬೇರೆ ವಿಷಯಗಳನ್ನು ನಾನು ಡೈಲ್ಯೂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾರ್ಯಾರು ಯಾವ ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ರಿ ಅಷ್ಟು ಚೆನ್ನಾಗಿ ಒಳಗೆ ತಗೊಂಡಿದ್ದೀರಾ, ಅದನ್ನು ಹಾಗೆ ಇಟ್ಕೊಂಡು ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ ಅಂತ ಕೇಳ್ಕೊತೀನಿ. ಅವರು ಮಾತಾಡಬೇಕಾದ್ರೆ ನಗ್ನಗ್ತಾ ಎಷ್ಟೊಂದು ವಿಷಯಗಳನ್ನು ಹೇಳಿದ್ರು. ಆದರೆ ತುಂಬ ತುಂಬ ಹೇಳಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗ ಲಂಚ್ ಟೈಮ್ ಆಗಿದೆ. ತುಂಬ ಜನ ಆಲ್ರೆಡಿ ಹೊಟ್ಟೆ ಹಸಿವಿನಲ್ಲಿ ಕಾಯ್ಕೊಂಡಿರ್ತೀರಿ. ಅಷ್ಟು ಇಂಟ್ರೆಸ್ಟಾಗಿ ಕೇಳಿದ್ದೀರಾ ಸರ್ನ ಭಾಷಣ. ಕೆಲವರಿಗೆ ಹೊಟ್ಟೆ ಹಸಿವು ಆಗಿಲ್ದೇನೂ ಇರ್ಬೋದು, ಅಂದರೆ ಅಷ್ಟು ಇಂಟ್ರೆಸ್ಟ್ ಆಗಿದ್ದೀರಾ ಅಂತ ಅರ್ಥ. ಈಗ ಹೊರಗಡೆ ನಿಮಗೋಸ್ಕರ ಲಂಚ್ ಕಾಯ್ತಾ ಇದೆ. ಸೊ ಅದನ್ನು ನಾವು ಕಾಯಿಸೋದು ಬೇಡ, ಈಗ ಹೋಗಿಬಿಡೋಣ. ಒಂದು 45 ಮಿನಿಟ್ಸ್ ಟೈಮ್ ತಗೊಂಡು ಊಟ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಸೇರೋಣ ಅಂತ ಕೇಳ್ಕೊತೀವಿ. ಇದಾದಮೇಲೆ ಪ್ಯಾನಲ್ ಡಿಸ್ಕಷನ್ ಇದೆ. ಅದಾದಮೇಲೆ ಇನ್ನೂ ಕೆಲವೊಂದು ಪ್ರೋಗ್ರಾಮ್ಸ್ ಇದೆ. ಇನ್ನು ಸರ್ಟಿಫಿಕೇಟ್ ಕೊಡೋದು ಈ ಥರ ಎಲ್ಲ ಕೆಲವೊಂದು ವಿಷಯಗಳೆಲ್ಲ ಇದೆ. ಖಂಡಿತ ಎಲ್ಲರೂ ಮತ್ತೆ 45 ಮಿನಿಟ್ಸ್ ಬಂದಮೇಲೆ ಇಲ್ಲಿ ಬಂದು ಜಾಯ್ನ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.